ಸೇತುವೆ ಸುತ್ತಮುತ್ತ ಆಗಿದೆ ಅದಕ್ಕೆ. ಸ್ಕೂಲ್ ಹಿಂಭಾಗದಲ್ಲಿ 11 ಮನೆ ಇದ್ವು. ಅಲ್ಲೂ ಆಗಿದೆ ಅದಕ್ಕೆ. ಓಕೆ. ಆ ದೇವಸ್ಥಾನದ ಮುಂದೆಗಡೆ ಇರೋ ಅಂಗಡಿಗಳು ಅದೆಲ್ಲ ಮೊನ್ನೆನೆ ಮುಗಿಸ್ಬಿಟ್ಟಿವಿ ಕಣವ. ಓಕೆ. ಕೆಲ್ಸಕ್ಕೆ ಅಂತ ಸಿಟಿಲಿ ಉಳ್ಕೊಂಡಿರೋರು ಎಲ್ರಿಗೂ ಫೋನ್ ಮಾಡಿ ಮಾತಾಡಿದೀವಿ ಅದಕ್ಕೆ. ಎಲ್ರು ಓಟ್ ಹಾಕೋ ದಿನನೇ ಬರ್ತೀವಿ ಅಂತ ಹೇಳೋರೆ. ಹಾಗಿದ್ರೆ ಇವತ್ತು ಪ್ರಚಾರನ ಆಫೀಷಿಯಲ್ ಆಗಿ ಮುಗಿಸಿದ್ದೇವೆ. ಇನ್ನೇನಿದ್ರು ಮತದಾನ ಆಗ್ಬೇಕು, ನನ್ನ ಮಗ ಗೆಲ್ಬೇಕು ಅಷ್ಟೇಯ. ನೀವು ಒಂದು ಮನೆ ಪುಟ್ಟಿದ್ದೀರಿ ಅಂತ ಅನ್ಸುತ್ತೆ. ಇಲ್ಲ ಮಾವಯ್ಯ, ಚಾನ್ಸೇ ಇಲ್ಲ. ನಾವೆಷ್ಟು ರೀಚೆಕ್ ಮಾಡಿದ್ದೀವಿ. ಆ ಪ್ರಚಾರಕ್ಕೆ ನಾವೆಲ್ಲರೂ ಹೋಗಿದ್ದೀವಿ. ಕೆಲವೊಂದು ಕಡೆ ಅಂತೂ ನಾನೇ ಹೋಗಿದ್ದೀನಿ. ಬೆಂಗಳೂರಿಂದ ಹಿಡಿದು ಮೈಸೂರುವರೆಗೂ ಎಲ್ಲರಿಗೂ ಹೇಳಿದೀವಿ. ಹೌದು. ಆದ್ರೂ ಒಂದ್ ಮನೆ ಬಿಟ್ಬಿಟ್ಟಿದ್ದೀರಿ ಕಣವ. ಯಾವ್ದು ಮಾವಯ್ಯ? ನಿನ್ನ ಅಪ್ಪಯ್ಯ ಈರ್ಭದ್ರಂದು. ಮಾವಯ್ಯ ಹೌದು, ಮತ್ತೆ ಪ್ರಚಾರ ಮಾಡ್ಬೇಕು ಅಂದ್ರೆ ಪ್ರತಿ ಮನೆಗೆ ಹೋಗಿ ಮತ ಕೇಳ್ಬೇಕು ತಾನೆ. ಮತ್ತೆ ಈ ಮನೆನ ಯಾಕೆ ಬಿಟ್ಬಿಟ್ರಿ? ಮಾವಯ್ಯ ಗ್ರೇಟ್ ಮಾವಯ್ಯ, ನೀವು ಗ್ರೇಟ್. ನಿಮ್ಗಿರೋಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಒಂಚೂರು ಅದು ನಮ್ಗಿದ್ರೆ ಬರೀ ಎಲೆಕ್ಷನ್ ಅಲ್ಲ, ಇಡೀ ಪ್ರಪಂಚನ ಗೆದ್ಬಿಡ್ಬೋದಿತ್ತು. ಕರೆಕ್ಟ್ ಮಾವಯ್ಯ, ನೀವು ಹೇಳಿದಲ್ಲಿ ಎಳ್ಳಷ್ಟು ತಪ್ಪಿಲ್ಲ. ನಾವು ನಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗೋದೇ ಬಿಟ್ಬಿಟ್ಟಿದೀವಿ. ಆದ್ರೆ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ ಮಾವಯ್ಯ. ನಾವು ಈ ಕ್ವಾಲಿಟಿನೆಲ್ಲ ಅಳವಡಿಸ್ಕೋತೀವಿ ನಮ್ಮ ಲೈಫಲ್ಲಿ. ಅದೇ ರತ್ನವನ್ನೇ ಅವ್ರ ಮಾವನ ಪರ ಮತ ಯಾಚನೆ ಮಾಡ್ತಾವಳೆ. ಮಾಡ್ಲಿ ಬುಡ್ಲ, ನಮ್ಮನೆ ಹೆಣ್ಮಗ ಕಲ್ತಿರೋ ಸಂಸ್ಕಾರ ಅದು. ಅದಕ್ಕೆ ಕಾರಣ ನಮ್ಮ ಶಿವಣ್ಣನೆಯ. ನಾವೆಲ್ಲ ಇಷ್ಟು ಮಾತಾಡ್ತಿದ್ರು, ಆಸಾಮಿ ನೋಡಿ. ನನ್ನವ್ವ ಮಕ್ಕಳವ ಹೆಂಗಾರ ಮಾಡಿ ಈ ಎಲೆಕ್ಷನ್ನಾಗೆ ನಮ್ಮ ಮಾವನ್ನ ಗೆಲ್ಲಿಸ್ಬೇಕು. ಜನಗಳು ಆಡ್ತಿರೋ ಮಾತು, ಅವ್ರು ನನ್ನ ಮ್ಯಾಗ ತೋರಿಸ್ತಿರೋ ಪಿರುತಿನ ನೋಡ್ತಿದ್ರೆ ಎಲ್ಲಿ ಮಾವ ಸೋತ್ಬಿಡ್ತಾರೆ ಅಂತ ಭಯ ಆಯ್ತೈತೆ ನಂಗೆ. ನೀನೇನಾದ್ರೂ ಮಾಡಿ ಮಾವ ಗೆಲ್ಲ ಥರ ಮಾಡಬೇಕು. ನಂಗೆ ಉತ್ತರ ಕೊಡು ತಾಯಿ, ನಂಗೆ ಉತ್ತರ ಕೊಡು. ಅಯ್ಯೋ ಯಾಕವ ಇಂಥ ಶಿಕ್ಷೆ? ಇಲ್ಲ, ನಾನು ಈಗಲೇ ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ. ನಮ್ಮ ಮಾವನ್ ನೀನು ಗೆಲ್ಸ್ಕೊಡ್ಲೇಬೇಕು. ಏನ್ ಗುಣಕ್ಕಂತವನು ನನಗಂತೂ ಕೇಳಿಸ್ಲಿಲ್ಲ ಕಣವ. ಮಾವ, ನೀನ್ ಮನ್ಸಲ್ಲಿ ಏನ್ ಕೇಳ್ಕೊತಿದ್ಯಾ ಅಂತ ಅಂತೂ ಗೊತ್ತಿಲ್ಲ, ಆದ್ರೆ ನೀನೇ ಗೆಲ್ಲದು.